ಸಿಎಂ ಡಿಕೆ ಶಿವಕುಮಾರ್ ಖರ್ಗೆ ಅವರು ಕೊಟ್ಟಿರ್ತಕ್ಕಂತಹ ಮೌನ ದೀಕ್ಷೆಯನ್ನ ಸ್ವೀಕರಿಸಿದ್ದೇನೆ ಅಂತ ಹೇಳಿದ್ದಾರೆ. ಏನಿದ್ರ ಮರ್ಮ? ಮಲ್ಲಿಕಾರ್ಜುನ ಖರ್ಗೆ ಕೊಟ್ಟ ದೀಕ್ಷೆ ಸ್ವೀಕಾರ ಮಾಡಿದ್ದೀನಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಾನು ನಿಮಗೆ ಬಲಿಯಾಗಲ್ಲ ಅಂತ ಮಾಧ್ಯಮಕ್ಕೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟರು. ನಿಮ್ಮ ಪ್ರಶ್ನೆಗಳಿಗೆ ನಿಮ್ಮಲ್ಲೇ ಉತ್ತರ ಇದೆ ಅಂತ ಕೂಡ ಹೇಳಿದ್ರು. ನಾನು ಯಾವುದಕ್ಕೂ ಪ್ರತಿಕ್ರಿಯೆ ಕೊಡಲ್ಲ ಅಂತ ಹೇಳಿದ್ರು. ನಮ್ಮೆಲ್ರಿಗೂ ಖರ್ಗೆ ಸಾಹೇಬರು ದೀಕ್ಷೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಮೌನದಲ್ಲೇ ಮತ್ತಷ್ಟು ರಹಸ್ಯವನ್ನ ಹೇಳ್ತಾ ಇದ್ದಾರ ಡಿಕೆ ಶಿವಕುಮಾರ್. ಯಾಕಿಂಥ ಮಾತುಗಳು ಡಿಕೆ ಶಿವಕುಮಾರ್ ಅವರೇ? ಡಿಕೆ ಶಿವಕುಮಾರ್ ಯಾವಾಗ್ಲೂ ಬಹಳ ಓಪನ್ ಆಗಿ ಮಾತಾಡ್ತಾರೆ, ಏನಿದೆಯೋ ಅದನ್ನ ಹೇಳ್ತಾರೆ. ಅದ್ರ ಹಾಗೆ ಹೇಳೋದಕ್ಕೂ ಆಗ್ತಾ ಇಲ್ಲ ಅವ್ರಿಗೆ. ಏನು ಅವರ ಬಾಯಿ ಕಟ್ಟುತ್ತಾ ಇರೋ ಅಂಥದ್ದೇನು? ಹಾಗಾದ್ರೆ ಸಿಎಂ ಹುದ್ದೆ ಆಕಾಂಕ್ಷೆಯನ್ನ ಬಿಟ್ಬಿಟ್ರ ಅಥವಾ ಇಲ್ಲ ಹಾಗೆ ಆಗ್ತೀನಿ ಅಂತ ಫುಲ್ ಕಾನ್ಫಿಡೆನ್ಸ್ ಇದೆಯಾ? ಏನಿದೆ ಪರಿಸ್ಥಿತಿ? ಹೈಕಮಾಂಡ್ ಡಿಕೆ ಶಿವಕುಮಾರ್ಗೆ ಮೊದಲಿನ ಹಾಗೆ ಮನೆ ಹಾಕ್ತಾ ಇದೆಯಾ ಇಲ್ವಾ? ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟ ದೀಕ್ಷೆ ಸ್ವೀಕಾರ ಮಾಡಿದ್ದೇನೆ, ನಾನು ನಿಮಗೆ ಬಲಿಯಾಗಲ್ಲ ಅಂತ ಯಾಕೆ ಹೇಳಿದ್ರು ಡಿಕೆ ಶಿವಕುಮಾರ್ ಅವರು? ಡಿಕೆ ಶಿವಕುಮಾರ್ ಅವರೇ, ಮಾಧ್ಯಮಗಳು ಯಾಕೆ ಸ್ವಾಮಿ ನಿಮ್ಮನ್ನು ಬಲಿ ಹಾಕ್ತವೆ? ಬಲಿ ಹಾಕಕ್ಕೆ ನಿಮ್ ಪಕ್ಷದಲ್ಲೇ ಬೇರೆ ಏನೋ ನಡೀತಾ ಇರ್ಬೋದು, ನಮಗ್ ಗೊತ್ತಿಲ್ಲ. ಮಾಧ್ಯಮಗಳು ನಿಮ್ಗೆ ಯಾವಾಗಲೂ ಸಪೋರ್ಟಿವ್ ಆಗಿ, ಅಂದ್ರೆ ನಿಮ್ಮ ಆಕಾಂಕ್ಷೆ ಏನಿದೆಯಲ್ಲ, ಹೀಗಿದೆ ಇವರ ಆಕಾಂಕ್ಷೆ ಅಂತ ತೋರಿಸ್ತಾನೆ ಇದ್ದಾವೆ. ಆದ್ರೆ ಈಗ ಯಾಕೆ ಇಷ್ಟು ಮಾರ್ಮಿಕವಾಗಿ ಮಾತನಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು? ಯಾಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಡಿಕೆ ಶಿವಕುಮಾರ್ ಅವರಿಗೆ ಮೌನ ದೀಕ್ಷೆ ಕೊಟ್ಟಿದ್ದಾರೆ? ಮಾತನಾಡಿದ್ರೆ ಏನಾಗುತ್ತೆ? ಡಿಕೆ ಶಿವಕುಮಾರ್ ಅವರೇ, ಯು ಆರ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಲೀಡರ್ಸ್ ಆಫ್ ಕರ್ನಾಟಕ. ಮಾತಾಡಕ್ಕೆ ಏನ್ ಭಯ ನಿಮ್ಗೆ? ಹಾಗಾದ್ರೆ ಯಾಕೆ ಮೌನ ದೀಕ್ಷೆ ಸ್ವೀಕಾರ ಮಾಡಿ ಸುಮ್ಮನಿರೋಂತ ಪರಿಸ್ಥಿತಿ ಏನ್ ಬಂತು ನಿಮ್ಗೆ? Request all the parliament members of Karnataka to just demand the central government to see that justice is being given to Karnataka. So how do you make of the statements being made in Delhi by the Chief Minister himself about continuing for 5 years? Not just that, even 2028 he says, the party will... I don't want to comment on that. It is his own... he has every right to make his statement, whatever he desires. I, being a party president, I have been given the responsibility to build the party here and to safeguard the interest of the government and the party. I am only on that parameter. Meanwhile, some ministers meeting about the KPCC president's post, again discussions are being raked up at a time like this. I don't know. You have to ask them. I'm not a spokesman to any of them. I'm only spokesman to the Congress party here. Request all the parliament members of Karnataka to just demand the central government to see that justice is being given to Karnataka. ಸಿಎಂ ಡಿಕೆ ಶಿವಕುಮಾರ್ ಖರ್ಗೆ ಅವರು ಕೊಟ್ಟಿರ್ತಕ್ಕಂತಹ ಮೌನ ದೀಕ್ಷೆಯನ್ನ ಸ್ವೀಕರಿಸಿದ್ದೇನೆ ಅಂತ ಹೇಳಿದ್ದಾರೆ. ಏನಿದ್ರ ಮರ್ಮ? ಮಲ್ಲಿಕಾರ್ಜುನ ಖರ್ಗೆ ಕೊಟ್ಟ ದೀಕ್ಷೆ ಸ್ವೀಕಾರ ಮಾಡಿದ್ದೀನಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಾನು ನಿಮಗೆ ಬಲಿಯಾಗಲ್ಲ ಅಂತ ಮಾಧ್ಯಮಕ್ಕೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟರು. ನಿಮ್ಮ ಪ್ರಶ್ನೆಗಳಿಗೆ ನಿಮ್ಮಲ್ಲೇ ಉತ್ತರ ಇದೆ ಅಂತ ಕೂಡ ಹೇಳಿದ್ರು. ನಾನು ಯಾವುದಕ್ಕೂ ಪ್ರತಿಕ್ರಿಯೆ ಕೊಡಲ್ಲ ಅಂತ ಹೇಳಿದ್ರು. ನಮ್ಮೆಲ್ರಿಗೂ ಖರ್ಗೆ ಸಾಹೇಬರು ದೀಕ್ಷೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಮೌನದಲ್ಲೇ ಮತ್ತಷ್ಟು ರಹಸ್ಯವನ್ನ ಹೇಳ್ತಾ ಇದ್ದಾರ ಡಿಕೆ ಶಿವಕುಮಾರ್. ಯಾಕಿಂಥ ಮಾತುಗಳು ಡಿಕೆ ಶಿವಕುಮಾರ್ ಅವರೇ? ಡಿಕೆ ಶಿವಕುಮಾರ್ ಯಾವಾಗ್ಲೂ ಬಹಳ ಓಪನ್ ಆಗಿ ಮಾತಾಡ್ತಾರೆ, ಏನಿದೆಯೋ ಅದನ್ನ ಹೇಳ್ತಾರೆ. ಅದ್ರ ಹಾಗೆ ಹೇಳೋದಕ್ಕೂ ಆಗ್ತಾ ಇಲ್ಲ ಅವ್ರಿಗೆ. ಏನು ಅವರ ಬಾಯಿ ಕಟ್ಟುತ್ತಾ ಇರೋ ಅಂಥದ್ದೇನು? ಹಾಗಾದ್ರೆ ಸಿಎಂ ಹುದ್ದೆ ಆಕಾಂಕ್ಷೆಯನ್ನ ಬಿಟ್ಬಿಟ್ರ ಅಥವಾ ಇಲ್ಲ ಹಾಗೆ ಆಗ್ತೀನಿ ಅಂತ ಫುಲ್ ಕಾನ್ಫಿಡೆನ್ಸ್ ಇದೆಯಾ? ಏನಿದೆ ಪರಿಸ್ಥಿತಿ? ಹೈಕಮಾಂಡ್ ಡಿಕೆ ಶಿವಕುಮಾರ್ಗೆ ಮೊದಲಿನ ಹಾಗೆ ಮನೆ ಹಾಕ್ತಾ ಇದೆಯಾ ಇಲ್ವಾ? ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟ ದೀಕ್ಷೆ ಸ್ವೀಕಾರ ಮಾಡಿದ್ದೇನೆ, ನಾನು ನಿಮಗೆ ಬಲಿಯಾಗಲ್ಲ ಅಂತ ಯಾಕೆ ಹೇಳಿದ್ರು ಡಿಕೆ ಶಿವಕುಮಾರ್ ಅವರು? ಡಿಕೆ ಶಿವಕುಮಾರ್ ಅವರೇ, ಮಾಧ್ಯಮಗಳು ಯಾಕೆ ಸ್ವಾಮಿ ನಿಮ್ಮನ್ನು ಬಲಿ ಹಾಕ್ತವೆ? ಬಲಿ ಹಾಕಕ್ಕೆ ನಿಮ್ ಪಕ್ಷದಲ್ಲೇ ಬೇರೆ ಏನೋ ನಡೀತಾ ಇರ್ಬೋದು, ನಮಗ್ ಗೊತ್ತಿಲ್ಲ. ಮಾಧ್ಯಮಗಳು ನಿಮ್ಗೆ ಯಾವಾಗಲೂ ಸಪೋರ್ಟಿವ್ ಆಗಿ, ಅಂದ್ರೆ ನಿಮ್ಮ ಆಕಾಂಕ್ಷೆ ಏನಿದೆಯಲ್ಲ, ಹೀಗಿದೆ ಇವರ ಆಕಾಂಕ್ಷೆ ಅಂತ ತೋರಿಸ್ತಾನೆ ಇದ್ದಾವೆ. ಆದ್ರೆ ಈಗ ಯಾಕೆ ಇಷ್ಟು ಮಾರ್ಮಿಕವಾಗಿ ಮಾತನಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು? ಯಾಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಡಿಕೆ ಶಿವಕುಮಾರ್ ಅವರಿಗೆ ಮೌನ ದೀಕ್ಷೆ ಕೊಟ್ಟಿದ್ದಾರೆ? ಮಾತನಾಡಿದ್ರೆ ಏನಾಗುತ್ತೆ? ಡಿಕೆ ಶಿವಕುಮಾರ್ ಅವರೇ, ಯು ಆರ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಲೀಡರ್ಸ್ ಆಫ್ ಕರ್ನಾಟಕ. ಮಾತಾಡಕ್ಕೆ ಏನ್ ಭಯ ನಿಮ್ಗೆ? ಹಾಗಾದ್ರೆ ಯಾಕೆ ಮೌನ ದೀಕ್ಷೆ ಸ್ವೀಕಾರ ಮಾಡಿ ಸುಮ್ಮನಿರೋಂತ ಪರಿಸ್ಥಿತಿ ಏನ್ ಬಂತು ನಿಮ್ಗೆ? Request all the parliament members of Karnataka to just
demand the central government to see that justice is being given to Karnataka. So how do you make of the statements being made in Delhi by the Chief Minister himself about continuing for 5 years? Not just that, even 2028 he says, the party will... I don't want to comment on that. It is his own... he has every right to make his statement, whatever he desires. I, being a party president, I have been given the responsibility to build the party here and to safeguard the interest of the government and the party. I am only on that parameter. Meanwhile, some ministers meeting about the KPCC president's post, again discussions are being raked up. At a time like this, why is this coming up? I don't know. You have to ask them. I'm not a spokesman to any of them. I'm only spokesman to the Congress party. Request all the parliament members of Karnataka to just demand the central government to see that justice is being given to Karnataka. ಸಿಎಂ ಡಿಕೆ ಶಿವಕುಮಾರ್ ಖರ್ಗೆ ಅವರು ಕೊಟ್ಟಿರ್ತಕ್ಕಂತಹ ಮೌನ ದೀಕ್ಷೆಯನ್ನ ಸ್ವೀಕರಿಸಿದ್ದೇನೆ ಅಂತ ಹೇಳಿದ್ದಾರೆ. ಏನಿದ್ರ ಮರ್ಮ? ಮಲ್ಲಿಕಾರ್ಜುನ ಖರ್ಗೆ ಕೊಟ್ಟ ದೀಕ್ಷೆ ಸ್ವೀಕಾರ ಮಾಡಿದ್ದೀನಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಾನು ನಿಮಗೆ ಬಲಿಯಾಗಲ್ಲ ಅಂತ ಮಾಧ್ಯಮಕ್ಕೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟರು. ನಿಮ್ಮ ಪ್ರಶ್ನೆಗಳಿಗೆ ನಿಮ್ಮಲ್ಲೇ ಉತ್ತರ ಇದೆ ಅಂತ ಕೂಡ ಹೇಳಿದ್ರು. ನಾನು ಯಾವುದಕ್ಕೂ ಪ್ರತಿಕ್ರಿಯೆ ಕೊಡಲ್ಲ ಅಂತ ಹೇಳಿದ್ರು. ನಮ್ಮೆಲ್ಲರಿಗೂ ಖರ್ಗೆ ಸಾಹೇಬರು ದೀಕ್ಷೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಮೌನದಲ್ಲೇ ಮತ್ತಷ್ಟು ರಹಸ್ಯವನ್ನ ಹೇಳ್ತಾ ಇದ್ದಾರಾ ಡಿಕೆ ಶಿವಕುಮಾರ್? ಯಾಕಿಂಥ ಮಾತುಗಳು ಡಿಕೆ ಶಿವಕುಮಾರ್ ಅವರೇ? ಡಿಕೆ ಶಿವಕುಮಾರ್ ಯಾವಾಗ್ಲೂ ಬಹಳ ಓಪನ್ ಆಗಿ ಮಾತಾಡ್ತಾರೆ, ಏನಿದೆಯೋ ಅದನ್ನ ಹೇಳ್ತಾರೆ. ಅದ್ರ ಹಾಗೆ ಹೇಳೋದಕ್ಕೂ ಆಗ್ತಾ ಇಲ್ಲ ಅವ್ರಿಗೆ. ಏನು ಅವರ ಬಾಯಿ ಕಟ್ಟುತ್ತಾ ಇರೋ ಅಂಥದ್ದೇನು? ಹಾಗಾದ್ರೆ ಸಿಎಂ ಹುದ್ದೆ ಆಕಾಂಕ್ಷೆಯನ್ನ ಬಿಟ್ಬಿಟ್ರಾ ಅಥವಾ ಇಲ್ಲ ಹಾಗೆ ಆಗ್ತೀನಿ ಅಂತ ಫುಲ್ ಕಾನ್ಫಿಡೆನ್ಸ್ ಇದೆಯಾ? ಏನಿದೆ ಪರಿಸ್ಥಿತಿ? ಹೈಕಮಾಂಡ್ ಡಿಕೆ ಶಿವಕುಮಾರ್ಗೆ ಮೊದಲಿನ ಹಾಗೆ ಮಣೆ ಹಾಕ್ತಾ ಇದೆಯಾ ಇಲ್ವಾ? ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟ ದೀಕ್ಷೆ ಸ್ವೀಕಾರ ಮಾಡಿದ್ದೇನೆ, ನಾನು ನಿಮಗೆ ಬಲಿಯಾಗಲ್ಲ ಅಂತ ಯಾಕೆ ಹೇಳಿದ್ರು ಡಿಕೆ ಶಿವಕುಮಾರ್ ಅವರು? ಡಿಕೆ ಶಿವಕುಮಾರ್ ಅವರೇ, ಮಾಧ್ಯಮಗಳು ಯಾಕೆ ಸ್ವಾಮಿ ನಿಮ್ಮನ್ನು ಬಲಿ ಹಾಕ್ತಾರೆ? ಬಲಿ ಹಾಕಕ್ಕೆ ನಿಮ್ ಪಕ್ಷದಲ್ಲೇ ಬೇರೆ ಏನೋ ನಡೀತಾ ಇರ್ಬೋದು, ನಮಗ್ ಗೊತ್ತಿಲ್ಲ. ಮಾಧ್ಯಮಗಳು ನಿಮ್ಗೆ ಯಾವಾಗ್ಲೂ ಸಪೋರ್ಟಿವ್ ಆಗಿ, ಅಂದ್ರೆ ನಿಮ್ಮ ಆಕಾಂಕ್ಷೆ ಏನಿದೆಯಲ್ಲ, ಹೀಗಿದೆ ಇವರ ಆಕಾಂಕ್ಷೆ ಅಂತ ತೋರಿಸ್ತಾನೆ ಇದ್ದಾವೆ. ಆದ್ರೆ ಈಗ ಯಾಕೆ ಇಷ್ಟು ಮಾರ್ಮಿಕವಾಗಿ ಮಾತನಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು? ಯಾಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಡಿಕೆ ಶಿವಕುಮಾರ್ ಅವರಿಗೆ ಮೌನ ದೀಕ್ಷೆ ಕೊಟ್ಟಿದ್ದಾರೆ? ಮಾತನಾಡಿದ್ರೆ ಏನಾಗುತ್ತೆ? ಡಿಕೆ ಶಿವಕುಮಾರ್ ಅವರೇ, ಯು ಆರ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಲೀಡರ್ಸ್ ಆಫ್ ಕರ್ನಾಟಕ. ಮಾತಾಡಕ್ಕೆ ಏನ್ ಭಯ ನಿಮ್ಗೆ? ಹಾಗಾದ್ರೆ ಯಾಕೆ ಮೌನ ದೀಕ್ಷೆ ಸ್ವೀಕಾರ ಮಾಡಿ ಸುಮ್ಮನಿರೋಂತ ಪರಿಸ್ಥಿತಿ ಏನ್ ಬಂತು ನಿಮ್ಗೆ? Request all the parliament members of Karnataka to just demand the central government to see that justice is being given to Karnataka. So how do you make of the statements being made in Delhi by the Chief Minister himself about continuing for 5 years? Not just that, even 2028 he says, the party will... I don't want to comment on that. It is his own... he has every right to make his statement, whatever he desires. I, being a party president, I have been given the responsibility to build the party here and to safeguard the interest of the government and the party. I am only on that parameter. Meanwhile, some ministers meeting about the KPCC president's post, again discussions are being raked up. At a time like this, why is this coming up? I don't know. You have to ask them. I'm not a spokesman to any of them. I'm only spokesman to the Congress party. Request all the parliament members of Karnataka to just demand the central government to see that justice is being given to Karnataka.